ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಫಲ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರ ಯುಗಾದಿಯ ಹೊಸ ವರ್ಷದ ಸಂಪೂರ್ಣ ಭವಿಷ್ಯವನ್ನು ತಿಳಿಸಿಕೊಡ್ತೇನೆ. ವಿಡಿಯೋ ನೋಡುವ ಮುಂಚೆ ಲೈಕ್ ಮಾಡಿ. ಮತ್ತು ಈ ವರ್ಷ ಶನಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಗುರು 4ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮನೆಯ ಸುಖವನ್ನು ನುಡಿತಾನೆ. ರಾಹು 2ನೇ ಮನೆಯಲ್ಲಿ ಇರುವುದರಿಂದ ಮಾತಿನ ಮೇಲೆ ಹಿಡಿತಾ ಇರಲಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಾರದಂತೆ ಎಚ್ಚರ ವಹಿಸಿಕೊಳ್ಳಿ. ಇನ್ನು ಶಿಕ್ಷಣದ ಬಗ್ಗೆ ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ವಹಿಸಬೇಕಾದ ವರ್ಷವಿದು. ಏಕಾಗ್ರತೆಗೆ ಹೆಚ್ಚು ಒತ್ತು ನೀಡಿ. ಸಂಶೋಧನೆ ಮತ್ತು ತಾಂತ್ರಿಕ ವಿಷಯಗಳ ಬಗ್ಗೆ ಉತ್ತಮ ಪ್ರಗತಿಯನ್ನು ಕಂಡು ಬರ್ತವೆ. ಕಠಿಣ ಪರಿಶ್ರಮವಿದ್ರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶುಭ ಆಗ್ತದೆ. ಇನ್ನು ಆರ್ಥಿಕ ವಿಚಾರಗಳಲ್ಲಿ ಭೂಮಿ ಖರೀದಿ ಮಾಡುವ ಯೋಗವಿದೆ. ಆದಾಯ ಇದ್ರೂ ಕೂಡ ಅಷ್ಟೇ ಖರ್ಚುಗಳು ಜಾಸ್ತಿ ಇವೆ. ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಜಾಗ್ರತೆ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ನೋಡಬೇಕಾದ್ರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರದಿಂದ ಇರಬೇಕಾಗ್ತದೆ. ವರ್ಗಾವಣೆಯನ್ನ ಬಯಸುವವರು ನಿಮಗೆ ಸೂಕ್ತವಾದ ಜಾಗದಲ್ಲಿ ವರ್ಗಾವಣೆ ಸಿಗ್ತದೆ. ವ್ಯಾಪಾರಗಳಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರುವಂತದ್ದು ಸೂಕ್ತ ಸಮಯ. ಹಳೆಯ ಸಾಲ ಬಾಕಿ ಹಣವನ್ನು ಎಲ್ಲ ರೀತಿಯಲ್ಲಿ ವಸೂಲಾಗ್ತವೆ. ಲಾಂಗ್ ಇನ್ವೆಸ್ಟ್ಮೆಂಟ್ ದೀರ್ಘ ಹೂಡಿಕೆಗಳಿಂದ ನಿಮಗೆ ಪ್ರಯೋಜನ. ಪ್ರೀತಿ ಮತ್ತು ಕುಟುಂಬದ ವಿಚಾರವಾಗಿ ನೋಡೋದಾದ್ರೆ ಪ್ರೇಮಿಗಳ ನಡುವೆ ನಂಬಿಕೆಗಳು ಮುಖ್ಯ. ಸಣ್ಣ ಪುಟ್ಟ ವಿಷಯಗಳಿಗೆ ಯಾವುದೇ ತಕರಾರು ಜಗಳಗಳು ಮಾಡದೆ ಸಾಮರಸ್ಯದಲ್ಲಿರಿ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಜರುಗುತ್ತವೆ. ಸಂಗಾತಿ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ. ದೂರದ ಸಂಬಂಧಿಕರ ಭೇಟಿಗಳಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡ್ಬೇಕಾದ್ರೆ ಶನಿಯ ಪ್ರಭಾವಗಳಿಂದ ದೈಹಿಕವಾಗಿ ಆಯಾಸಗೊಳ್ತೀರಿ. ವಾತ ಸಂಬಂಧಿ ಸಮಸ್ಯೆಗಳಿಗೆ ಸ್ವಲ್ಪ ಗಮನ ಹರಿಸಬೇಕು. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಮತ್ತೆ ಊಟ ಅತಿ ಮುಖ್ಯ. ನಿಮ್ಮ ಅದೃಷ್ಟ ಸಂಖ್ಯೆ 4 ಮತ್ತು 8. ನಿಮ್ಮ ಅದೃಷ್ಟ ಬಣ್ಣ ಕಡು ನೀಲಿ ಮತ್ತು ನೇರಳೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ದೀಪವನ್ನು ಹಚ್ಚಬೇಕು ಮತ್ತು ಶನಿ ಚಾಲಿಸವನ್ನ ಪಠನೆ ಮಾಡಿ. ಬಡವರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯಗಳನ್ನು ಮಾಡಿ. ಕುಂಭರಾಶಿಯವರೇ, ಸವಾಲುಗಳನ್ನು ಕಂಡು ಸಮಸ್ಯೆಗಳು ಕೊಂಡು ಧೃತಿಗೆಡಬೇಡಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನು ಕಾಪಾಡುತ್ತದೆ. ಇದು ಆಗಿತ್ತು ಕುಂಭರಾಶಿಯ ಈ ವರ್ಷದ ಯುಗಾದಿಯ ಭವಿಷ್ಯ. ಈ ವಿಡಿಯೋವನ್ನು ಶೇರ್ ಮತ್ತು ಲೈಕ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ನಂಬರ್ಗೆ ಕರೆಗಳನ್ನು ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.